ಫಸ್ಟ್ ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆನೇಕಲ್ ರೇಗ್ದಾರಲ್ಲಿ ಗಂಡಿದು 6 ಗಂಟೆ ಚಿಲ್ಲರೆ ಹಾರಿರೋ ಗಂಡಿದು. ಹೋದ ವರ್ಷ 6 ಗಂಟೆ ಚಿಲ್ಲರೆ ಹಾರಿರೋ ಗಂಡು. ಇದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಆನೇಕಲ್ ರೇಗ್ದಾರಲ್ಲೇ ಹೆಣ್ಣು. ಹಾಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ಫುಲ್ ಚಡಿಯಾಗಿ ನಿಂತ್ಕೊಳ್ಳುತ್ತೆ, ಎಸ್ ಟೈಪಲ್ಲಿರುತ್ತೆ. ಇದೇ ಹೆಣ್ಣು 7 ಗಂಟೆ ಚಿಲ್ಲರೆ ಹಾರಿದೆ. ಹೋದ ವರ್ಷ ಇದನ್ನೇ ಒಂದು ಬಂದ ಜೊತೆ ಮಾಡಿದ್ದೀವಿ. ಈ ಜೊತೆಯಲ್ಲಿ ಪಟ್ಟಾನು ಕೊಟ್ಟಿದ್ದೀನಿ. ಒಂದು 4 ಕಲ್ಲಿ 5 ಕಲ್ಲಿಗೆಲ್ಲ ಪಟ್ಟಾಗಳಿದಲ್ಲಿ ಕಮ್ಮಿ ಅಂದ್ರೂ 5ರಿಂದ 6 ಗಂಟೆ ಬಂದ್ಬಿಡುತ್ತೆ. ಪಟ್ಟಾಗಳನ್ನ ಸ್ವಲ್ಪ ಬೇಗ ಬಿಡ್ಕೊಂಬರ್ಬೇಕು, ಬೇಗ ಟೈಮಿಂಗ್ ಬರೋ ಲೈನ್ ಆಗಿಬಿಟ್ಟಿದೆ ಇದು. ಇದನ್ನ ಹಿಂಗೆ ಒಂದು ಬಂದ ಜೊತೆ ಮಾಡಿಟ್ಟಿದ್ದೀವಿ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 2-3 ಬಾಜಿ. ಪಲ್ಲ ಬಂದ್ಬಿಟ್ಟು 20ರಿಂದ 25 ನಿಮಿಷ ಪಲ್ಲ ಹೋಗುತ್ತೆ. ಎರಡಕ್ಕಿನ್ನು ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಚಿಕ್ಕ ಜೊತೆ ಇದು, 2 ದಸ್ತದ ಹಕ್ಕಿಗಳಿದು. ನೀವು ಬೇಕು ಅಂದರೆ ಗಂಡನೂ ಹಾರಿಸ್ಕೊಬೋದು, ಹೆಣ್ಣನೂ ಹಾರಿಸ್ಕೊಬೋದು. ಯಾಕಂದರೆ ಇನ್ನು 2 ದಸ್ತದ ಹಕ್ಕಿ ಆರಾಮಾಗಿ ನೀವು ಕಮ್ಮಿ ಅಂದ್ರೂ ಇದನ್ನ ಒಂದು 3-4 ವರ್ಷ ಹಾರಿಸ್ಕೊಬೋದು. ಬಿಡ್ಕೊಳ್ಳೋಕ್ಕೂ ಆಗುತ್ತೆ, ಪ್ಲಸ್ಸು ಲೈನ್ ಮಾಡ್ಕೊಳಕ್ಕೂ ಒಂದು ಒಳ್ಳೆ ಬಂದ ಜೊತೆ ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ತೆ, ಭಾಳ ಶಬ್ದ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ, ತಿರಿಗಳು ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಲೆಂತ್ ವೈಸು, ಅಗ್ಲ, ಎದೆ, ಚಡಿಯಾಗಿರೋದು ಇವೆಲ್ಲ ನೋಡ್ಕೊಳ್ಳಿ. ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋ ಹೆಣ್ಣಿದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕ್ರ್ಯಾಕ್ಸು, ಒಡಕ್ಲೆಲ್ಲ ತುಂಬ ಸ್ಟಾರ್ಟ್ ಆಗಿದೆ. ಇನ್ನು ಇದು 2 ದಸ್ತದ ಹೆಣ್ಣು. ಇನ್ನೂ ವಯಸ್ಸಾಗ್ತಾ ಇರೋಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಕಪ್ಪು ಹಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ಕಪ್ಪು ಒಡಕ್ಲು ನೋಡ್ಬೋದು. ಚುಕ್ಕೆಗಳು ತುಂಬ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ವಯಸ್ಸಾಗ್ತಾ ಇರೋಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಬ್ರೀಡರೇಷನು ಪ್ಲಸ್ ಫ್ಲೈಯರೇಷನು 2 ಈ ಹೆಣ್ಣಲ್ಲಿ ಜಾಸ್ತಿ ಇದೆ. ವಯಸ್ಸಾಗ್ತಾ ಇರೋಂಗೆ ಫುಲ್ಲು ಒಡಕ್ಲು ಕಣ್ಣಿಗೆ ಟರ್ನ್ ಆಗತ್ತಿದೆ. ರಿಂಗ್ ನಂಬರ್ 1043. ಫ್ರೆಂಡ್ಸ್, ಇದು ಆನೇಕಲ್ ರೇಗ್ದಾರಲ್ಲಿ ಗಂಡು. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ. ಹೆಣ್ಣಲ್ಲಿ ಲಾಲ್ ಕಟ್ ಕಮ್ಮಿ ಇರೋದಕ್ಕೆ ಗಂಡಲ್ಲಿ ಸ್ವಲ್ಪ ಲಾಲ್ ಕಟ್ಟು ಜಾಸ್ತಿ ಮ್ಯಾಚ್ ಮಾಡಿದ್ದೀವಿ. ಹೆಣ್ಣಲ್ಲಿ ವೈಬ್ರೇಷನ್ ಮೀಡಿಯಮ್ ಇರೋದಕ್ಕೆ ಗಂಡಲ್ಲಿ ವೈಬ್ರೇಷನ್ ಜಾಸ್ತಿ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ಎಳ್ದು ಬಾಜಿಗಳು ಮಾಡುತ್ತೆ. ತುಂಬ ಒಳ್ಳೆ ಆಟ ಇದೆ ಇದರಲ್ಲಿ. ಯಾಕಂದರೆ 2ಕ್ಕಿಂತ ಒಳ್ಳೆ ಆಟ ಆಡಿದೆ. ಪಟ್ಟಾನು ಅಷ್ಟೇ ಏನೊಂದು ಬ್ಯಾಚ್ ಮಾಡಿಬಿಟ್ಟಿದ್ದೀವಿ. ತುಂಬ ಒಳ್ಳೆ ರಿಸಲ್ಟ್ ಇದೆ ಅದರಲ್ಲೂ. ಲೆಂತ್ ವೈಸು ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ರೇಗ್ಗಳು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಕೆಂಪು ಛಾಯನೂ ನೋಡ್ಬೋದು, ಇಲ್ಲಿ 2 ಸೈಡ್ನು ತುಂಬ ಚೆನ್ನಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಈ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಹೆಣ್ಣು ಬಂದ್ಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು. ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ತುಂಬ ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಮತ್ತು ಇದು ಬಂದ್ಬಿಟ್ಟು ಇನ್ನೂ 2 ದಸ್ತದ್ದು ಹಕ್ಕಿ ಇದು. ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಒಂದು ಚುಕ್ಕೆನೂ ನಿಮಗೆ ಅನಾರಿ ಅನ್ನೋದು ಇರಲ್ಲ ಈ ಕಣ್ಣಲ್ಲಿ. ಹೆವಿ ಫ್ಲೈಯರೇಷನ್ನು, ಹಾರಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಅದು ಹೆವಿ ಆಗಿರುತ್ತೆ ಇದರಲ್ಲಿ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಟಾಪ್ ಕ್ಲಾಸ್ ಆಗಿದೆ. ರಿಂಗ್ ನಂಬರ್ 2101.